ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್. ನೀವೇನಾದರೂ ಅವರೆಕಾಯಿ ಪ್ರಿಯರಾಗಿದ್ದರೆ ಅವರೆಕಾಯಿ ಸೀಸನ್ ಮುಗಿಬೇಕಾದ್ರೆ ನಿಮಗೆ ನಿಜವಾಗ್ಲೂ ಬೇಜಾರಾಗುತ್ತಲ್ಲ. ಓ ಶಿಟ್, ಅವರೆಕಾಯಿ ಸೀಸನ್ ಮುಗಿದೋಯ್ತಲ್ಲಪ್ಪ, ಇನ್ಮೇಲೆ ಅವರೆಕಾಯಿ ಸಿಗಲ್ವಲ್ಲಪ್ಪ ಅಂತ ಬೇಜಾರಾಗ್ತಾಯಿದ್ರೆ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಬೇಡಿ ಅವರೆಕಾಯಿನ. ಯಾಕೆಂದರೆ ಇವಾಗ ನಾನು ತೋರಿಸ್ತಾ ಇರೋ ರೆಸಿಪಿನ ನೀವು ಅವರೆಕಾಯಿ ಸೀಸನ್ ಮುಗಿದ್ರೂ ಕೂಡ ನೀವು 1-2 ತಿಂಗಳ ಕಾಲ ನೀವು ಅವರೆಕಾಯಿನ ಮಿಸ್ ಮಾಡ್ದೇ ತಿನ್ಬೋದು. ಅದೇನಪ್ಪ ಅಂದರೆ ಅವರೆಕಾಳಿಂದ ಮಾಡುವಂತಹ ಮಿಕ್ಸ್ಚರ್ ರೆಸಿಪಿ ಆಗಿರುತ್ತೆ. ಹೇಗೆ ಮಾಡೋದು ಅಂತ ಇವಾಗ ನೋಡೋಣ ಬನ್ನಿ. ಫಸ್ಟಿಗೆ ನಾನು ಹಿದ್ಕಿದ ಅವರೆ ಬೇಳೆನ ನಾನು ಈ ರೀತಿ 3 ಕಪ್ ತೊಗೊಂಡಿದ್ದೀನಿ. ಆದರೆ ವಿಡಿಯೋದಲ್ಲಿ 1 ಕಪ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಗಟ್ಟಿ ಅವಲಕ್ಕಿನೂ ಕೂಡ ನಾನು 3 ಕಪ್ ಯೂಸ್ ಮಾಡ್ತಾ ಇರುವಂತಹದ್ದು. ಇವಾಗ ನಾನು ಕಡಲೆನ 1 ಕಪ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಕಡಲೆ ಬೀಜನೂ ಕೂಡ ನಾನು 1 ಕಪ್ ಯೂಸ್ ಮಾಡ್ತಾ ಇರೋವಂತಹದ್ದು. ಮತ್ತು ಕೊಬ್ಬರಿನ ನಾನು ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಅದನ್ನು ಕೂಡ 1 ಕಪ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಅರ್ಧ ಕಪ್ ಆಗೋಷ್ಟು ಬಾದಾಮಿ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಅರ್ಧ ಕಪ್ ಆಗೋಷ್ಟು ಗೋಡಂಬಿನೂ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿ. ಅವರೆಕಾಳು ಮತ್ತು ಅವಲಕ್ಕಿನ ಮಾತ್ರ ನಾನಿಲ್ಲಿ 3 ಕಪ್ ಯೂಸ್ ಮಾಡ್ತಾ ಇರುವಂತಹದ್ದು. ಇನ್ನು ಮಿಕ್ಕಿದ್ದೆಲ್ಲನೂ ನಾನು 1 ಕಪ್ ಯೂಸ್ ಮಾಡ್ತಾ ಇದ್ದೀನಿ. ಗೋಡಂಬಿ ಮತ್ತು ಬಾದಾಮಿನ ನಾನು ಅರ್ಧ ಕಪ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಈ ಮಿಕ್ಸ್ಚರ್ಗೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಿಮ್ಗೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ಯೂಸ್ ಮಾಡ್ಕೊಬೋದು. ಹಾಗೆ ಅವರೆಕಾಳಲ್ಲಿ ಇರುವಂಥ ನೀರಿನಂಶ ಹೋಗಲಿ ಅಂತ ಹೇಳಿ ನಾನು ಒಂದು ಡ್ರೈ ಬಟ್ಟೆಯಲ್ಲಿ ಅವರೆಕಾಳನ್ನ ಈ ರೀತಿ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾನು ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ನಾವು ಸ್ವಲ್ಪ ಮುಳುಗುವಷ್ಟು ಎಣ್ಣೆ ಹಾಕ್ಕೊಂಡು ಆ ಎಣ್ಣೆ ಎಲ್ಲ ಕ್ಲೀನಾಗಿ ಆದಮೇಲೆ ನಾನು ಈ ರೀತಿ ಅವರೆಕಾಳನ್ನ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಇದು ನಮಗೆ ಕಲರ್ ಚೇಂಜ್ ಆಗಬೇಕಾಗತ್ತೆ, ಅಲ್ಲಿವರೆಗೂ ನಾವು ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ನೀವು ಅವರೆಕಾಳು ಹಾಕಿದ ತಕ್ಷಣ ಲೋ ಫ್ಲೇಮಲ್ಲೇ ಇದನ್ನು ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇದು ಅವರೆಕಾಳು ಫ್ರೈ ಆಗಬೇಕಾದ್ರೆ ನೊರೆ ಥರ ಬಂದುಬಿಟ್ಟು ಆಯಿಲೆಲ್ಲ ಕೆಳಗಡೆ ಚೆಲ್ಲೋಗುತ್ತೆ. ಅದಕ್ಕೋಸ್ಕರ ನೀವು ಇದನ್ನು ಲೋ ಫ್ಲೇಮಲ್ಲೇ ಈ ರೀತಿ ಮಾಡ್ಕೊಬೇಕು. ಆ ನೊರೆ ಥರ ಎಲ್ಲ ಬಂದು ಈ ರೀತಿ ಎಲ್ಲ ಕ್ಲೀನಾಗಿ ಕ್ಲಿಯರ್ ಆಗುತ್ತೆ. ಅಲ್ಲಿವರೆಗೂ ನಾವು ಮತ್ತು ಅವರೆಕಾಳು ಸ್ವಲ್ಪ ಕಲರ್ ಚೇಂಜ್ ಆಗಬೇಕಾಗತ್ತೆ, ಅಲ್ಲಿವರೆಗೂ ನಾವು ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ನೋಡಿ, ಇಷ್ಟ ಆದರೆ ಸಾಕಾಗತ್ತೆ ನನಗೆ. ಇವಾಗ ನಾನು ತೆಗೆದು ಒಂದು ಕಡೆ ಪಕ್ಕದಲ್ಲಿ ಇಡ್ತೀನಿ. ಅದಾದಮೇಲೆ ನಾನು ಕಡಲೆ ಬೀಜನೂ ಅದೇ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ನೀವು ಈ ರೀತಿ ಫಿಲ್ಟರ್ ಯೂಸ್ ಮಾಡೋದ್ರಿಂದ ನಿಮಗೆ ಇದನ್ನೆಲ್ಲ ಎತ್ತಲಿಕ್ಕೆ ಸರಿ ಹೋಗುತ್ತೆ. ಇಲ್ಲ ಅಂದರೆ ನೀವು ಒಂದು ಕಡೆಯಿಂದ ಕ್ಲಿಯರ್ ಮಾಡ್ತಾ ಬಂದರೆ ಇನ್ನೊಂದು ಕಡೆಯಿಂದ ಅದು ಆಯಿಲಲ್ಲಿ ಜಾಸ್ತಿ ಹೊತ್ತು ಬಿಟ್ಟರೆ ಸೀದೋಗುತ್ತೆ. ಅದಕ್ಕೋಸ್ಕರ ನೀವು ಈ ರೀತಿ ಫಿಲ್ಟರ್ನ ಯೂಸ್ ಮಾಡ್ಬೋದು. ಇವಾಗ ನೋಡಿ ಕಡಲೆ ಬೀಜನೂ ಕೂಡ ನಮಗೆ ರೆಡಿಯಾಗಿದೆ. ಈಗ ನಾನು ಕಡಲೆನ ಹಾಕ್ಕೊತಾ ಇದ್ದೀನಿ ನೋಡಿ. ಕಡಲೆನೂ ಅಷ್ಟೇ, ನಮಗೆ ತುಂಬ ಇದು ಕಲರ್ ಚೇಂಜ್ ಆಗಬೇಕು ಅಂತ ಏನಿಲ್ಲ. 1-2 ನಿಮಿಷ ಲೈಟಾಗಿ ಫ್ರೈ ಆದರೆ ಸಾಕಾಗುತ್ತೆ ನೋಡಿ. ಇಷ್ಟ ಆದರೆ ನಮಗೆ ಸಾಕಾಗುತ್ತೆ. ಅದು ಕೂಡ ನೊರೆ ಬಂದು ಸ್ವಲ್ಪ ಕ್ಲಿಯರ್ ಆಗುತ್ತೆ. ಹಾಗೆ ನೋಡಿ, ಅಷ್ಟಾದರೆ ಇದನ್ನು ಕೂಡ ನಾವು ಕಡಲೆನೂ ಕೂಡ ಎತ್ಕೊಬೋದು. ಇವಾಗ ನಾನು ಇದನ್ನು ಕೂಡ ಪಕ್ಕದಲ್ಲಿ ಇಡ್ತಾ ಇದ್ದೀನಿ. ಈಗ ನಾನು ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿನ ನೀವು ಸ್ವಲ್ಪ ಕಲ್ಲರು ತುಂಬ ಚೆನ್ನಾಗಿ ಬ್ರೌನ್ ಬರಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆಗಿಲ್ಲ ಅಂತ ಅಂದರೆ ಇದು ತಿನ್ನಬೇಕಾದ್ರೆ ಹಲ್ಲಿಗೆಲ್ಲ ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೀವು ಇದನ್ನು ಕ್ಲೀನಾಗಿ ಕಲರ್ ಚೇಂಜ್ ಆಗೋವರೆಗೂ ನೀವು ಕ್ಲೀನಾಗಿ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ಕಲ್ಲರು ಕೂಡ ಬ್ರೌನಿಷಲ್ಲಿ ಬರಬೇಕು, ಆವಾಗನೇ ಇದು ಬೆಂದಿದೆ ಅಂತ ಗೊತ್ತಾಗುತ್ತೆ ನೋಡಿ. ನಮ್ಗೆ ಇಷ್ಟ ಆದರೆ ಸಾಕಾಗತ್ತೆ. ಈ ರೀತಿ ಕಲರ್ ಬರೋವರೆಗೂ ಇದನ್ನು ನೀವು ಫ್ರೈ ಮಾಡ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ನಾನು ಇದನ್ನು ಕೂಡ ಒಂದು ಪಕ್ಕದಲ್ಲಿ ಇಟ್ಟು ಇವಾಗ ನಾನು ಗೋಡಂಬಿನ ಹಾಕ್ಕೊತಾ ಇದ್ದೀನಿ ನೋಡಿ. ನಮಗೆ ಇದನ್ನು ನಾನು ಅರ್ಧ ಕಪ್ ಯೂಸ್ ಮಾಡ್ತಾಯಿದ್ದೀನಿ. ಅರ್ಧ ಕಪ್ಪೇ ಆ್ಯಕ್ಚುಲಿಯಾಗಿ ಜಾಸ್ತಿ ಅಂತ ಹೇಳ್ಬೋದು, ಬಟ್ ನೀವು ಅರ್ಧ ಕಪ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೂ ಕೂಡ ಸ್ವಲ್ಪ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಆಯಿಲಲ್ಲಿ ಫ್ರೈ ಮಾಡಿ ತಿನ್ನೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ನಾನು ಅರ್ಧ ಕಪ್ ಯೂಸ್ ಮಾಡ್ತಾ ಇರುವಂತಹದ್ದು. ಇದನ್ನು ಕೂಡ ನಾವು ಕಲರ್ ಚೇಂಜ್ ಆದಮೇಲೆ ಪಕ್ಕದಲ್ಲಿ ಇಡೋಣ. ಇದಾದಮೇಲೆ ನಾನು ಬಾದಾಮಿ ಕೂಡ ನಾನು ಹಾಕ್ಕೊತಾ ಇದ್ದೀನಿ ನೋಡಿ. ಬಾದಾಮಿನೂ ನಾನು ಇವಾಗ ಕಲರು ಸ್ವಲ್ಪ ಚೇಂಜ್ ಆಗಬೇಕು ಮತ್ತು ಅದು ಒಂದು ರೀತಿ ಉಬ್ಬತ್ತೆ, ಸ್ವಲ್ಪ ಲೈಟಾಗಿ ಉಬ್ಬಿ ಬರುತ್ತೆ. ಅಲ್ಲಿವರೆಗೂ ಇದನ್ನು ನಾನು ಫ್ರೈ ಮಾಡ್ಕೊತೀನಿ. ನಮಗೆ ಗೊತ್ತಾಗುತ್ತೆ ಅದು ರೆಡಿ ಆಗಿದೆ ಅಂತ ಹೇಳಿ. ಅಷ್ಟಾದರೆ ಸಾಕಾಗುತ್ತೆ ನೋಡಿ. ಇವಾಗ ಇದನ್ನು ಕೂಡ ನಾನು ತೆಗೆದು ಒಂದು ಪಕ್ಕದಲ್ಲಿ ಇಡ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ನಾನು ಇವಾಗ ಅವಲಕ್ಕಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಅವಲಕ್ಕಿನ ನೀವು ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕೆಂದರೆ ಅದು ಸ್ವಲ್ಪ ಹುಬ್ಬಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಆವಾಗ ನಿಮಗೆ ಆಯಿಲ್ ಒಳಗಡೆ ಎಲ್ಲ ಚೆಲ್ಲೋಗುತ್ತೆ, ಆವಾಗ ನಿಮಗೆ ಎತ್ತಲಿಕ್ಕೆ ಕಷ್ಟ ಆಗುತ್ತೆ ಆಯಿಲಿಂದ. ಅದಕ್ಕೋಸ್ಕರ ಇದನ್ನು ಸ್ವಲ್ಪನೇ ಹಾಕ್ಕೊಂಡು ನೀವು ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದು ಕೂಡ ರೆಡಿಯಾಗಿದೆ ನೋಡಿ. ಇದನ್ನು ಕೂಡ ರೆಡಿ ಆದಮೇಲೆ ನಾನು ಕ್ಲೀನಾಗಿ ಆಯಿಲೆಲ್ಲ ಸೋಸಿಬಿಟ್ಟು
ಕ್ಲೀನಾಗಿ ಒಂದು ಪಕ್ಕದಲ್ಲಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಇವಾಗ ಬೆಳ್ಳುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಬೆಳ್ಳುಳ್ಳಿನ ನೀವು ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿ ಅನಿಸುತ್ತೆ. ನಮಗಂತೂ ಇದು ತಿನ್ನಬೇಕಾದ್ರೆ ಮಿಕ್ಸ್ಚರಲ್ಲಿ ಬೆಳ್ಳುಳ್ಳಿನೇ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಹಾಗೆ ಇವಾಗ ನಾನು ಒಣಮೆಣ್ಸಿನ್ಕಾಯಿನೂ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಹಾಕಿದ್ರೆ ಮಿಕ್ಸ್ಚರ್ಗೆ ಒಂದು ರೀತಿ ಕಳೆ ಅಂತಲೇ ಹೇಳ್ಬೋದು, ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಹಾಕ್ತಾ ಇರುವಂತಹದ್ದು. ಇದೆಲ್ಲ ಆದಮೇಲೆ ಮೆಣಸಿನ್ಕಾಯಿ ಆದಮೇಲೆ ಕರಿಬೇವನ್ನು ಕೂಡ ನಾನು ಇಲ್ಲಿ ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಇದನ್ನು ಕೂಡ ಫ್ರೈ ಎಲ್ಲ ಆದಮೇಲೆ ಇದನ್ನು ಕೂಡ ನಾನು ಎತ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವು ಕ್ರಿಸ್ಪಿಯಾಗಿ ಬಂದರೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾವು ನಿಧಾನಕ್ಕೆ ಇದನ್ನು ಮಾಡ್ಕೊಳ್ಳೋಣ. ಓಕೆನಾ, ಇವಾಗ ಎಲ್ಲನೂ ತೆಗೆದಿಟ್ಟಿದ್ದೀನಿ. ನೋಡಿ, ಇವಾಗ ನಾವು ದೊಡ್ಡದು ಒಂದು ಪಾತ್ರೆ ತೊಗೊಂಡು ಆ ಪಾತ್ರೆ ಒಳಗಡೆ ಇವಾಗ ನಾವು ಏನೇನೆಲ್ಲ ಫ್ರೈ ಮಾಡಿರ್ತೀವಲ್ಲ ಅದನ್ನೆಲ್ಲ ಒಂದೊಂದಾಗಿ ಈ ರೀತಿ ಸೇರಿಸ್ಕೊಬೇಕಾಗತ್ತೆ. ನೋಡಿ, ಕ್ಲೀನಾಗಿ ಎಲ್ಲನೂ ದೊಡ್ಡ ಪಾತ್ರೆ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಆವಾಗ ನಮಗೆ ಈಸಿ ಆಗುತ್ತೆ. ಓಕೆನಾ, ಇವಾಗ ನೋಡಿ ಎಲ್ಲನೂ ಕೂಡ ನಾವು ಏನೇನೆಲ್ಲ ಫ್ರೈ ಮಾಡಿರ್ತೀವಲ್ಲ ಅದನ್ನೆಲ್ಲನೂ ಕೂಡ ನಾನು ಹಾಕಿದ್ದೀನಿ. ಹಾಗೆ ನಾನಿಲ್ಲಿ 1.5 ಸ್ಪೂನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಪುಡಿನ ಯೂಸ್ ಮಾಡ್ತಾ ಇರುವಂತಹದ್ದು. ಹಾಗೆ ಅರ್ಧ ಸ್ಪೂನ್ ನಾನು ಸ್ವಲ್ಪ ಅರಿಶಿನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ 1/4 ಸ್ಪೂನಷ್ಟು ನಾನು ಇಂಗು ಕೂಡ ಯೂಸ್ ಮಾಡ್ತಾಯಿದ್ದೀನಿ. 1 ಸ್ಪೂನು ಉಪ್ಪನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ನಾನು ಮಾಡಿರೋಂತಹ ಕ್ವಾಂಟಿಟಿಗೆ ಇಷ್ಟ ಆದರೆ ಸಾಕಾಗತ್ತೆ. ನೋಡಿ, ಇವಾಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರುವಂತಹ ರೀತಿಯಲ್ಲೇ ಇದನ್ನು ನಾವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನೋಡಿ, ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡಿದ್ರೆ ನಮಗೆ ಅದು ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ, ಅದಕ್ಕೋಸ್ಕರ ನಾವು ಈ ರೀತಿ ಮಿಕ್ಸ್ ಮಾಡೋಣ. ಅವರೆಕಾಳು ಆಗಿರೋದ್ರಿಂದ ನಿಮ್ಗೆ ಏನಾದ್ರು ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳಿದ್ರೆ ಹಿಂಗನ್ನ ಯೂಸ್ ಮಾಡಿ, ಆವಾಗ ನಿಮಗೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಇದನ್ನು ನೀವು ಮಿನಿಮಮ್ 1 ರಿಂದ 2 ತಿಂಗಳ ಕಾಲ ಇದನ್ನು ನೀವು ಸ್ಟೋರ್ ಮಾಡ್ಬೋದು. ಒಂದು ಹೇರ್ ಟೈಟ್ ಕಂಟೈನರ್ ಇತ್ತು ಅಂದರೆ ನೀವು ಅದ್ರ ಒಳಗಡೆ ಹಾಕಿ ಮಡಗಿದ್ರೆ ಇದನ್ನು ನೀವು 2 ಮಂತ್ಸ್ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು. ಆ ರೀತಿ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ರೆಸಿಪಿನ. ನಿಮಗೆಲ್ಲ ಅವರೆಕಾಳು ಏನಾದ್ರು ತುಂಬ ಇಷ್ಟ ಆಗಿ ಅವರೆಕಾಳು ಸೀಸನ್ ಮುಗಿತಾ ಇದ್ದರೆ ಖಂಡಿತವಾಗ್ಲೂ ಈ ರೀತಿಯಾಗಿ ನೀವು ಮಾಡಿ ಇಟ್ಕೊಳ್ಳಿ. ನೀವು ಅವಾಗ 1 ರಿಂದ 2 ತಿಂಗಳ ಕಾಲ ಅವರೆಕಾಯಿನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಲ್ಲ, ಅಷ್ಟು ತುಂಬ ಚೆನ್ನಾಗಿರುತ್ತೆ. ಮತ್ತು ಅಂಗಡೀಲಿ ತೊಗೊಂಡು ಬಂದು ನಾವು ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿ ತಿನ್ನೋದು ತುಂಬಾ ಹೆಲ್ತಿಯಾಗೂ ಇರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ನಾವೇ ಮಾಡಿದ ಖುಷಿನೂ ಕೂಡ ನಮಗಿರುತ್ತೆ. ನಾನು ಯಾವಾಗಲೂ ಸೀಸನ್ ಮುಗಿತಾ ಇದೆ ಅನ್ನೋಂಥ ಟೈಮಲ್ಲಿ ಪ್ರತಿ ವರ್ಷ ಇದನ್ನು ಮಾಡಿ ನಾನು ಮಿನಿಮಮ್ 1.5 ತಿಂಗಳ ಕಾಲ ನಾನು ಇದನ್ನು ಸ್ಟೋರ್ ಮಾಡ್ತೀನಿ. ಅಷ್ಟು ಇಷ್ಟ ನಮ್ಮ ಮನೇಲಿ ಎಲ್ಲರಿಗೂ. ನೀವು ಕೂಡ ನಾನು ಹೇಳಿದ ಮೆಥಡಲ್ಲೇ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ರೆಸಿಪಿ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಾಮೆಂಟ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಪ್ರೀವಿಯಸ್ ವಿಡಿಯೋನ ಚೆಕ್ಔಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.